5 ನಿಮಿಷ ಈ ಪುಟ್ಟ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತೇವೆ. ಇದರಲ್ಲಿ ಒಂದು ಬೈಬಲ್ ಪವಿತ್ರ ಗ್ರಂಥದಿಂದ ವಾಚನ ಶುಭ ವಾರ್ತೆಯಿಂದ ಪ್ರಾರ್ಥನೆ ವಾಚನ. ಆ ಕಾಲದಲ್ಲಿ ಚಕ್ರವರ್ತಿ ಅಮುಸ್ಕನು ತನ್ನ ಮಾಧ್ಯಮದವರ ಮುಖಾಂತರ ಸಮಸ್ತ ಜನತೆಗೆ ನೀಡಲಾಗಿದೆ. ಪ್ರತಿ ವರ್ಷ ಕ್ರಿಸ್ಮಸ್ ನಮಗೆ ಹೊಸ ಸಂದೇಶವನ್ನು ತರುತ್ತದೆ. ಆಯಾಸಗೊಂಡ ಈ ಜಗತ್ತಿಗೆ ಯೇಸು ಅಚ್ಚರಿಯ ತಾಜಾತನವನ್ನು ನೀಡುವ ಕಾರಂಜಿ ತರುತ್ತದೆ. ಕ್ರಿಸ್ಮಸ್ ದೇವರು ಮತ್ತು ಮನುಷ್ಯರ ನಡುವೆ, ಅಂತೆಯೇ ಮನುಷ್ಯರ ನಡುವಿನ ಜೀವನ ಹಾಗೂ ಜೀವ ನೀಡುವ ಸಂಬಂಧಗಳನ್ನು ಆಚರಿಸುತ್ತದೆ. ದೇವಪುತ್ರನು ಮಾನವನಾಗಿದ್ದಾನೆ ಎಂಬುದೇ ನಮ್ಮ ಸಂತೋಷದ ಕಾರಣ. ದೇವರು ನಮ್ಮೊಡನೆ ಇದ್ದಾರೆ ಎಂಬ ಭರವಸೆ ನೀಡುವುದಕ್ಕಾಗಿಯೇ ಅವರು ನಮ್ಮ ನಡುವೆ ಇಳಿದು ಬಂದಿದ್ದಾರೆ. ಮೇಲಿನಿಂದ ಕಾರ್ಮೋಡಗಳ ನಡುವೆ ಬೆಳಕಿನ ಕಿರಣವೊಂದು ಪ್ರಜ್ವಲಿಸುತ್ತಿದೆ. ಅದು ನಮ್ಮ ಮುರಿದು ಬಿದ್ದ ಮಾನವತೆಯಲ್ಲಿ ಒಂದು ಸಣ್ಣ ಬೆಳಕು ಹೊಳೆಯುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಕತ್ತಲೆಯ ಮೋಡಗಳು ನಮ್ಮ ಮೇಲಿವೆ. ಹೆಚ್ಚೆಚ್ಚು ಜನರು ಯುದ್ಧ, ಆತಂಕ, ಸ್ಥಳಾಂತರ ಹಾಗೂ ಅತೀವ ದುಃಖದಿಂದ ತತ್ತರಿಸುತ್ತಿರುವುದು ನಮಗೆ ಕಾಣುತ್ತಿದೆ. ದೇವರು ನಮ್ಮೊಡನೆ ಇದ್ದಾರೆಯೇ? ಅವರಿದ್ದರೆ ಈ ಮರಣದ ಸಂಸ್ಕೃತಿ ಯಾಕಾಗಿ ಪ್ರಬಲವಾಗುತ್ತಿದೆ? ಮಾನವರಲ್ಲಿ ಯಾಕೆ ಇಷ್ಟೊಂದು ಸಂಘರ್ಷ ಮತ್ತು ವಿಭಜನೆ ಉಂಟಾಗುತ್ತದೆ ಹಾಗೂ ದಿನ ಹೋದಂತೆ ಪರಿಸ್ಥಿತಿ ಹದಗೆಡುತ್ತಿದೆ? ಈ ಪ್ರಶ್ನೆಗಳನ್ನು ನಾವು ಕೇಳುತ್ತಿದ್ದೇವೆ. ಇಂತಹ ಕಠಿಣ ಸಮಯದಲ್ಲಿ ಯೇಸು ಕ್ರಿಸ್ತರು ಶಾಂತಿ ಮತ್ತು ಭರವಸೆಯ ರಾಜಕುಮಾರನಾಗಿ ಕಾಣುವುದು ಹೇಗೆ? ನೆನಪಿರಲಿ, ದೇವರು ನಮ್ಮ ಸಂಘರ್ಷಗಳಿಗೆ ಕಾರಣವಲ್ಲ ಎಂಬ ಭರವಸೆಯನ್ನು ಯೇಸು ನೀಡುತ್ತಾನೆ. ಸಂಘರ್ಷಗಳ ಕಾರಣ ಮನುಷ್ಯನ ಸ್ವಾರ್ಥ ಮತ್ತು ಸ್ವಕೇಂದ್ರಿತ ನಿಲುವು. ಕೆಲವರ ಮುಕ್ತ ಆಯ್ಕೆಯಿಂದಾಗಿ ಹಲವರು ಸಂಕಷ್ಟಗೊಳಗಾಗುತ್ತಾರೆ. ಆದರೆ ತಕ್ಕ ಮಟ್ಟಿಗೆ ನಾವೆಲ್ಲರೂ ಈ ಪರಿಸ್ಥಿತಿಗೆ ಹೊಣೆಗಾರರಾಗಿದ್ದೇವೆ ಎನ್ನುವುದನ್ನು ಮರೆಯಬಾರದು. ಯೇಸುವಿನ ಒಳ್ಳೆಯತನದ ಬೆಳಕಿನ ಮುಂದೆ ನಮ್ಮನ್ನು ನಾವೇ ಸಾಕಾರಪಡಿಸಿದರೆ ಸುಲಭವಾಗಿ ನಮ್ಮ ದೋಷಗಳ ಅರಿವಾಗಬಹುದು. ಆದರೆ ನಾವು ನಿರಾಶರಾಗಬಾರದು. ನಾವು ಬರೆದ ವಕ್ರ ರೇಖೆಗಳ ಮೇಲೂ ನೇರವಾಗಿ ಬರೆಯಲು ದೇವರು ಬಂದಿದ್ದಾರೆ. ಜೀವನದ ಅತಿ ಕತ್ತಲೆಯ ಸಮಯದಲ್ಲೂ ಹೊಸ ಬೆಳಕಿನ ಆಶ್ವಾಸನೆಯೇ ಕ್ರಿಸ್ಮಸ್ ಆಚರಣೆಯ ಇರುಳು. ಕ್ರಿಸ್ಮಸ್ ನಮ್ಮ ಮಾನವತೆಯ ಅತ್ಯುನ್ನತ ಘನತೆಯನ್ನು ಅರಿಯಲು ಒಂದು ಆಹ್ವಾನ. ಪ್ರೀತಿ ಮತ್ತು ಇತರವನ್ನು ಅರ್ಥ ಮಾಡಿಕೊಳ್ಳಲು ನಮಗಿರುವ ಆಶೆ ವಿಭಜನೆಯ ಎಲ್ಲ ಗೋಡೆಗಳನ್ನು ಮೀರಬಲ್ಲದು ಎಂಬ ಸತ್ಯವನ್ನು ಕ್ರಿಸ್ಮಸ್ ಜ್ಞಾಪಿಸುತ್ತದೆ. ಆದ್ದರಿಂದ ಈ ಕ್ರಿಸ್ಮಸ್ ಸಮಯದಲ್ಲಿ ನಾವು ಮಾನವತೆಯನ್ನು ಎತ್ತಿ ಹಿಡಿಯೋಣ. ಬೆತ್ಲೆಹೇಮಿನ ಕೋಟೆಯಲ್ಲಿ ಮಲಗಿರುವ ಮಗು ಯೇಸು ಕ್ರಿಸ್ತರಲ್ಲಿ ಮಾತ್ರ ನಾವು ದೇವರನ್ನು ಕಂಡರೆ ಸಾಲದು. ದೇವರ ಸ್ವರೂಪದಲ್ಲಿ ಸೃಷ್ಟಿಯಾದ ಪ್ರತಿ ಮನುಷ್ಯನಲ್ಲಿಯೂ ದೇವರನ್ನು ಕಾಣುವುದು ಅಗತ್ಯ. ಪ್ರತಿ ವ್ಯಕ್ತಿಯಲ್ಲಿ ಹೊಸ ಭರವಸೆಯ ತಾಜಾತನವನ್ನು ತರಲು 2024 ಡಿಸೆಂಬರ್ 24ರಿಂದ ಕಥೋಲಿಕ ಧರ್ಮಸಭೆಯು ಭರವಸೆಯ ಯಾತ್ರಿಕರು ಎಂಬ ಧ್ಯೇಯ ವಾಕ್ಯದೊಂದಿಗೆ ಕ್ರಿಸ್ತರ 2025ನೇ ವರ್ಷದ ಜೂಬಿಲಿಯನ್ನು ಆಚರಿಸುತ್ತಿದೆ. ಮಂಗಳೂರು ಧರ್ಮಕ್ಷೇತ್ರವು 2024 ಡಿಸೆಂಬರ್ 29ರಿಂದ ಆರಂಭಿಸಿ ಇಡೀ ವರ್ಷ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಖಂಡಿತವಾಗಿಯೂ ಪ್ರತಿ ಹೃದಯದಲ್ಲಿ ಹೊಸ ಭರವಸೆಯನ್ನು ಇದು ಮೂಡಿಸಲಿದೆ. ನಾವೆಲ್ಲರೂ ಶಾಂತಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ಪುಣ್ಯಕ್ಷೇತ್ರಗಳನ್ನು ಸೂಚಿಸಿದ್ದೇವೆ. ಯೇಸು ಕ್ರಿಸ್ತರ ಶಿಲುಬೆಯ ಬ್ಯಾನರ್ ಅಡಿಯಲ್ಲಿ ಇದೆಲ್ಲವೂ ನಡೆಯಲಿರುವುದು. ಸಂಕಷ್ಟದಲ್ಲಿರುವ ನಮ್ಮ ಬಂಧುಗಳಿಗೆ ಈ ಕ್ರಿಸ್ಮಸ್ ಸಮಯದಲ್ಲಿ ನಮ್ಮ ಪ್ರಾರ್ಥನೆ ಹಾಗೂ ಕಾಳಜಿ ತರುತ್ತದೆ. ನಮ್ಮ ಕಾರ್ಯಗಳು ಶಾಂತಿಯ ರಾಷ್ಟ್ರವನ್ನು
ಮಾನವೀಯ ಜಗತ್ತನ್ನು ಕಟ್ಟುವ ಸಂಕಲ್ಪವನ್ನು ಪ್ರತಿಬಿಂಬಿಸಲಿ. ಕ್ರಿಸ್ತರ ಶಾಂತಿ ಹಾಗೂ ಭರವಸೆ ನಮ್ಮೆಲ್ಲರ ಹೃದಯಗಳಲ್ಲಿ ಹಾಗೂ ಕಾರ್ಯಗಳಲ್ಲಿ ಪ್ರವೇಶಿಸಲಿ. ನಾವು ಸಮಾಜವನ್ನು ಗುಣಪಡಿಸುವ ಔಷಧಿಯಾಗಿಯೂ ದಿಟ್ಟ ಭರವಸೆಯಾಗಿಯೂ ಏಕತೆಯನ್ನು ತರುವ ಪ್ರೀತಿಯಾಗಿಯೂ ಯೋಚಿಸೋಣ. ಆಗ ಕ್ರಿಸ್ಮಸ್ ಆಚರಣೆಗೆ ಗೌರವ ಸಲ್ಲುತ್ತದೆ. ಅಂತೆಯೇ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗುತ್ತೇವೆ. ನಾಡಿನ ಸಮಸ್ತ ಬಂಧು ಬಾಂಧವರಿಗೆ ದೇವರ ಪ್ರೀತಿ, ಭರವಸೆ ಹಾಗೂ ಶಾಂತಿ ತುಂಬಿದ ಕ್ರಿಸ್ಮಸ್ ಹಾಗೂ ಹೊಸ ವರುಷದ ಶುಭಾಶಯಗಳನ್ನು ಕೋರುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹ್ಯಾಪಿ ಕ್ರಿಸ್ಮಸ್ ಅಂಡ್ ಹ್ಯಾಪಿ ನ್ಯೂ ಇಯರ್. ಈ ಭೋಜನವನ್ನು ನಮ್ಮ ಪ್ರೀತಿ ಹಾಗೂ ಬಾಂಧವ್ಯದ ಸಂಕೇತವಾಗಿ ನಾವು ಸ್ವೀಕರಿಸಲಿದ್ದೇವೆ. ಈ ಭೋಜನದ ಮೇಲೆ, ನಮ್ಮ ಮೇಲೆ, ನಮ್ಮೆಲ್ಲರ ಕುಟುಂಬದ ಮೇಲೆ, ನಾವು ಮಾಡುವ ಎಲ್ಲ ವ್ಯವಹಾರಗಳ ಮೇಲೆ ನಿಮ್ಮ ಆಶೀರ್ವಾದವನ್ನು ಹಾಕಿ. ನಾವು ಸೇವೆ ಕೊಡುವ ಜನರಲ್ಲೂ ನಿಮ್ಮ ಪ್ರತಿಮೆಯನ್ನು ಕಂಡು ಅವರೊಡನೆ ನಾವು ಸಂಧಿಸುವಾಗ, ಅವರೊಡನೆ ನಾವು ಕೆಲಸ ಮಾಡುವಾಗ ನಮ್ಮ ಮೂಲಕ ನಿಮ್ಮ ಕೃಪಾವರಗಳನ್ನು ಅವರಿಗೆ ಲಭಿಸಿ. ಪ್ರೀತಿಮಯ ತಂದೆಯೇ, ಇಲ್ಲಿರುವ ಎಲ್ಲ ಮಾಧ್ಯಮ ಮಿತ್ರರನ್ನು ಬಳಸಿರಿ, ಅವರಿಗೆ ಆಶೀರ್ವದಿಸಿರಿ. ಅವರು ಮಾಡುವ ಎಲ್ಲ ಕೆಲಸಗಳ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ. ನಿಮ್ಮೊಂದಿಗೆ ಈ ಪ್ರಾರ್ಥನೆ ಮಾಡುತ್ತೇವೆ. ಯುಗಾಂತರಕ್ಕೂ ಜೀವಿಸುವ ಕರ್ತನೆ ನಿಮ್ಮನ್ನು ಬೇಡುತ್ತೇವೆ. ಕುಳಿತುಕೊಳ್ಳೋಣ.